ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಚ್ಚ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಸೋಯಾ ಚಂಕ್ಸ್ ಬಿರಿಯಾನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. 2 ಟೊಮೆಟೊ ಹಣ್ಣು, 1 ಈರುಳ್ಳಿ, 1 ಬಟ್ಲು ನೆನೆಸಿಟ್ಟಿರುವಂಥ ಹಸಿ ಬಟಾಣಿ, 1 ಬಟ್ಲು ಆಲೂಗೆಡ್ಡೆ, 1 ಬಟ್ಲು ಕ್ಯಾರೆಟು, 3 ಹಸಿಮೆಣಸಿನ್ಕಾಯಿ, 1 ಬಟ್ಲು ತೊಳೆದಿರುವಂತಹ ಸೋಯಾ ಚಂಕ್ಸ್, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಗಸಗಸೆ, ಅರ್ಧ ಟೀ ಸ್ಪೂನ್ ಸೋಂಪು, ಒಂದು ಸ್ವಲ್ಪ ಶಾಯಿ ಜೀರಾ, ಒಂದು 10 ಲವಂಗ, ಸ್ವಲ್ಪ ಚಕ್ಕೆ, ಒಂದು 10 ಕಾಳು ಮೆಣಸು, 2 ಏಲಕ್ಕಿ, ಒಂದು ಸ್ವಲ್ಪ ಧನಿಯಾ, ಜಾಪತ್ರೆ, ಜಾಕಾಯಿ ಸ್ವಲ್ಪ ತಗೊಳ್ಳಿ, ಒಂದು ಸ್ವಲ್ಪ ಕಲ್ಲು ಹೂವು, 1 ಮರಾಠಿ ಮೊಗ್ಗು, ಸ್ಟಾರ್ ಹೂವು, 2 ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ, ಏಲಕ್ಕಿ ಹಾಕ್ಕೊಳ್ಳಿ, ಮೆಣಸು, ಧನಿಯಾ, ಸೋಂಪು, ಶಾಯಿ ಜೀರಾ, ಗಸಗಸೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, 1-2, ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ, ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ, ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಸಾಲ ರೆಡಿಯಾಗಿದೆ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಸ್ಟಾರು, ಕಲ್ಲು, ಜಾಪತ್ರೆ, ಜಾಕಾಯಿ ಸ್ವಲ್ಪ ಹಾಕ್ಕೊಳ್ಳಿ, ಜಾಕಾಯಿನ ಒಂದು ಸ್ವಲ್ಪ ತುರಿದು ಹಾಕ್ಕೊಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕ್ಯಾರೆಟ್ ಹಾಕ್ಕೊಳ್ಳಿ, ಆಲೂಗೆಡ್ಡೆ, ನೆನೆಸಿಟ್ಟಿರುವಂಥ ಬಟಾಣಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಖಾರದ ಪುಡಿ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ, ಅರಿಶಿನ 1/4 ಟೀ ಸ್ಪೂನ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿರುವಂಥ ಮಸಾಲ ಹಾಕ್ಕೊಳ್ಳಿ, ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಳ್ರಿ, ಗರಂ ಮಸಾಲ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, 1 ಸ್ಪೂನ್ ಧನಿಯಾ ಪೌಡರ್, 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್, 1 ಬೌಲ್ ಸೋಯಾ ಹಾಕ್ಕೊಳ್ಳಿ, ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 4.5 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸೋಯಾ ಚಂಕ್ಸ್ ತಿನ್ನೋದ್ರಿಂದ ಹೇರಳವಾಗಿ ಪ್ರೋಟೀನ್, ಫೈಬರ್, ಮಿನರಲ್ಸ್ ಸಿಗುತ್ತದೆ. ಸೋಯಾದಲ್ಲಿ ಮಿನರಲ್ಸ್ ಜಾಸ್ತಿ ಇರೋದ್ರಿಂದ ಕೂದಲು ಆರೋಗ್ಯವಾಗಿರುತ್ತದೆ, ತ್ವಚೆ ಕಾಂತಿಯಾಗಿರುತ್ತದೆ. ಸೋಯಾ ಚಂಕ್ಸ್ ತಿನ್ನೋದ್ರಿಂದ ಮೂಳೆಗಳು ಗಟ್ಟಿಯಾಗಿರುತ್ತವೆ. ವಾರದಲ್ಲಿ 3 ಸರಿ ತಿಂದರೆ ಸಾಕು. ಮಾಂಸಖಂಡಗಳು ಸದೃಢವಾಗಿರುವುದಕ್ಕೆ ಸೋಯಾ ಚಂಕ್ಸ್ ತಿನ್ನಿ. ಸೋಯಾ ಚಂಕ್ಸ್ ತಿನ್ನೋದ್ರಿಂದ ರಕ್ತದ ಕೊರತೆ ಇರುವುದಿಲ್ಲ. ನಾನ್ ವೆಜ್ಗಿಂತಲೂ ಹೆಚ್ಚು ಪೋಷಕಾಂಶಗಳು ಸೋಯಾ ಚಂಕ್ಸ್ನಲ್ಲಿ ಇವೆ. ಸೋಯಾ ಚಂಕ್ಸ್ ತಿನ್ನುವುದರಿಂದ ರಕ್ತದ ಕೊರತೆ ಇರುವುದಿಲ್ಲ. ಈಗ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ಈಗ ಉಪ್ಪು ನೋಡ್ಕೊಂಬಿಡಿ. 1 ವಿಷಲ್ ತೆಗೆಸ್ಕೊಳ್ಳಿ. ನೋಡಿ, ಇದಾಗಿದೆ. ಇವಾಗ ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದಂತಹ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.